ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಿಮಗೆ ರಸಗುಲ್ಲ ಮಾಡೋದು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋದು 1 ಗ್ಲಾಸ್ ನೀರು, ಹಾಗೆ 6 ಸ್ಪೂನಷ್ಟು ಸಕ್ಕರೆ. ಇದು ಸಕ್ಕರೆ ಪಾಕಕ್ಕೆ 6 ಸ್ಪೂನಷ್ಟು ಸಕ್ಕರೆ, ಹಾಗೆ ನಿಂಬೆಹಣ್ಣು, ಮತ್ತು ಮೇನ್ ಇಂಗ್ರೀಡಿಯೆಂಟ್ ಬಂದು ಹಾಲು. ನಾನಿಲ್ಲಿ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಈ ಹಾಲು ಕುದಿ ಬಂದ ನಂತರ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ನಾವು ಹಾಕೋಬೇಕು. ನಿಂಬೆಹಣ್ಣು ಏನಕ್ಕೆ ಹಾಕೋಬೇಕಂದ್ರೆ ರಸಗುಲ್ಲಾಗೆ ನಾವು ಹಾಲನ್ನು ಹೊಡಿಸ್ಬೇಕು. ಹಾಗಾಗಿ ನಾವು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಅರ್ಧ ಹೋಳಷ್ಟು ಸಾಕಾಗುತ್ತೆ ನಿಂಬೆಹಣ್ಣು. ಸೊ ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ ತಕ್ಷಣ ನೋಡಿ ಹಾಲು ಈ ಥರ ಹೊಡೆಯುತ್ತೆ. ನಾವು ಮನೆಗಳಲ್ಲೂ ಅಷ್ಟೇ ಹಾಲು ಸ್ವೀಟ್ ಮಾಡಬೇಕು ಅಂತ ಅಲ್ಲ, ಹಾಲು ಕಾಯಕ್ಕೆ ಇಟ್ಟಿರ್ತೀವಿ, ಅದು ಹೊಡೆದೋಗಿರುತ್ತೆ. ಸೊ ಅದನ್ನು ಎಸೆಯೋಕ್ಕಿಂತ ಹಾಲು ಹೊಡೆದೋಯ್ತಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋದ್ಕಿಂತ ಈ ಥರ ಸ್ವೀಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮತ್ತೊಂದು ಕಡೆ ಸಕ್ಕರೆ ಪಾಕಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ. ಆಗಲೇ ಹೇಳಿದಾಗ 1 ಗ್ಲಾಸ್ ನೀರು ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆ 6 ಸ್ಪೂನ್ ಸಕ್ಕರೆನ ಈಗ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕನೂ ಕೂಡ ಕನ್ಸಿಸ್ಟೆನ್ಸಿ, ಸಕ್ಕರೆ ಎಷ್ಟು ಬೇಕು, ಸ್ವೀಟ್ ಎಷ್ಟು ನಿಮ್ಮ ಮನೆಯವ್ರಿಗೆ ಎಷ್ಟು ಸ್ವೀಟ್ಸ್ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕಿ. ನಾನಿಲ್ಲಿ 6 ಸ್ಪೂನನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಫ್ಲೇವರ್ಗೆ ಅಂತ ಏಲಕ್ಕಿನ ಹಾಕ್ತಾಯಿದ್ದೀನಿ. ಸೊ ಕೆಲವರು ಇದಕ್ಕೆ ಎಸೆನ್ಸನ್ನು ಕೂಡ ಹಾಕ್ಕೊಳ್ತಾರೆ. ಸೊ ಎಸೆನ್ಸ್ ನೆಸೆಸಿಟಿ ಇರಲ್ಲ, ಬಟ್ ಆಪ್ಷನಲ್, ಅದು ನಿಮಗೆ ಬಿಟ್ಟಿತ್ತು. ನಾನು ಈ ಕಡೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಮೇಲ್ಗಡೆ ಕ್ಲೀನಾಗಿರುವಂಥ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಾವು ಹೊಡೆಸಿರ್ತೀವಲ್ಲ ಹಾಲನ್ನ, ಅದನ್ನು ಈ ಕಾಟನ್ ಬಟ್ಟೆ ಮೇಲೆ ಸೋಸ್ಕೋಬೇಕು. ಸೊ ನೀರಂಶ ಏನಿದೆ ಅದು ಫಿಲ್ಟರ್ ಆಗುತ್ತೆ, ನೀರೆಲ್ಲ ಕೆಳಗಡೆ ಬರುತ್ತೆ, ಹಾಗೆ ನಮಗೆ ಹಿಟ್ಟು ಸಿಗುತ್ತೆ, ಅಂದರೆ ಪನ್ನೀರ್ ಸಿಗುತ್ತೆ. ಸೊ ಹಾಲನ್ನ ನಿಂಬೆಹಣ್ಣಲ್ಲಿ ಹೊಡೆಸಿರ್ತೀವಲ್ಲ, ಸೊ ನಾವು ಅದಕ್ಕೆ ಪನ್ನೀರ್ ಅಂತ ಹೇಳ್ತೀವಿ. ಹಾಗೆ ನಮಗೆ ಪನ್ನೀರು ಸಿಗುತ್ತೆ. ಈಗ ಹಾಕ್ಕೊಂಡಿದ್ದ ನಂತರ ನೋಡಿ ನಮಗೆ ಈ ಥರ ಪನ್ನೀರ್ ಸಿಗುತ್ತೆ. ಇದನ್ನು ನಾವು ಮಿತ್ಕೋಬೇಕು, ಅಂದರೆ ನೀಟಾಗಿ ಚಪಾತಿ ಹಿಟ್ಟು ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಫುಲ್ ಸಾಫ್ಟ್ ಬರಬೇಕು. ಸೊ ಗಂಟು ಎಲ್ಲ ಸಿಗ್ತಾ ಇರುತ್ತೆ ನಮಗೆ. ಅದನ್ನು ಒಂದು ಪ್ಲೇಟಿಗೋ ಅಥವಾ ಬೌಲಿಗೋ ಯಾವುದಕ್ಕಾದ್ರೂ ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಲಿ ನಾವು ಅದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ, ನಮಗೆ ಅದು ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಆ ಹಿಟ್ಟು ಬೇಕಾಗುತ್ತೆ. ಸೊ ಫುಲ್ ಅದು ಕಂಪ್ಲೀಟಾಗಿ ಏನು ಗಂಟು ಸಿಗಬಾರ್ದು, ಫುಲ್ ಉದ್ದುದ್ರಾಗಿ ಅಂತ ಹೇಳ್ತೀವಲ್ಲ, ಈಗ ಗುಲಾಬ್ ಜಾಮೂನ್ ಮಾಡುವಾಗ ಕೂಡ ಹಿಟ್ಟನ್ನು ಹೆಂಗೆ ಕಲಿಸ್ಕೊಳ್ತೀವಿ ನೈಸಾಗಿ, ಅದೇ ರೀತಿಯಾಗಿ ಇದನ್ನು ಕೂಡ ನಾವು ಕಲಿಸ್ಕೋಬೇಕು. ಹಾಗೆ ಇದನ್ನು ರೌಂಡ್ ಮಾಡಿ ಉಂಡೆ ಮಾಡಿ ಇಟ್ಕೋಬೇಕು. ಈ ಕಡೆ ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ. ಸೊ ನಾವು ಅದನ್ನು ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ, ನೋಡೋಣ. ಅದು ಸ್ವಲ್ಪ ಅಂಟೋ ರೀತಿ ನಮಗೆ ಅದು ನೀರು ಬರಬೇಕು, ಆವಾಗ ಸಕ್ಕರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ನೀವು ಸಿಮ್ಮಲ್ಲಿ ಇಟ್ಟು ಸಕ್ಕರೆ ಪಾಕನ ಮಾಡ್ಕೊಳ್ಳಿ. ಹಾಗೆ ನಾವೀಗ ಉಂಡೆ ಮಾಡ್ಕೊಂಡಿರುವಂತಹ ಈ ಪನ್ನೀರನ್ನು ಹಾಕ್ಕೊಳ್ತೀವಿ. ಪನ್ನೀರ್ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಹಾಲನ್ನು ಹೊಡೆಸಿರೋದಕ್ಕೆ ಪನ್ನೀರ್ ಅಂತ ಹೇಳ್ತಾ ಇರೋದು ನಾನಿಲ್ಲಿ. ಸೊ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಕೊಳ್ಳಿ, ಯಾಕಂದರೆ ಅದು ಬೇಯ್ತಾ ಉಂಡೆಗಳೆಲ್ಲ ದಪ್ಪ ಬರುತ್ತೆ. ಸೊ ಆದಷ್ಟು ಚಿಕ್ಕದಾಗಿ ಕಟ್ಕೊಂಡ್ರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಉಂಡೆಗಳು, ಆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಈಗ ಇದನ್ನು ನಾನು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ, ಅಟ್ಲೀಸ್ಟ್ ಒಂದು 20 ನಿಮಿಷ ಸಿಮ್ಮಲ್ಲಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಈಗ ನೋಡಿ 20 ನಿಮಿಷ ಆಗಿದೆ. ನಾನು ತೆಗೆದು ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಸೊ ಇದು ಒಂದು ಸ್ಮಾಲ್ ಟಿಪ್ ಅಂತ ಆದರೂ ಕನ್ಸಿಡರ್ ಮಾಡ್ಬೋದು. ಇದು ಬೆಂದಿದೆಯಾ ಅಲ್ವಾ ಅಂತ ಹೆಂಗೆ ಚೆಕ್ ಮಾಡೋದಂದರೆ, ಒಂದು ಬೌಲ್ಗೆ ತಣ್ಣೀರನ್ನು ಹಾಕ್ಕೊಳ್ಳಿ, ಕೋಲ್ಡ್ ವಾಟರನ್ನು ಹಾಕ್ಕೊಳ್ಳಿ, ಅದಕ್ಕೆ ನೀವು ಉಂಡೆನ ಹಾಕ್ಕೊಳ್ಳಿ. ಅದು ತೇಲಿದ್ರೆ ಅದಿನ್ನೂ ಬೆಂದಿಲ್ಲ ಅಂತ, ಅದು ಕಂಪ್ಲೀಟಾಗಿ ಅಡಿಯಲ್ಲಿ ಇದ್ದರೆ ಅದು ಬೆಂದಿದೆ ಅಂತ. ಸೊ ಇದು ತೇಲ್ತಾ ಇಲ್ಲ, ಅಡಿಯಲ್ಲಿದೆ. ಸೊ ಮತ್ತೆ ಬೇಕಾದ್ರೆ ಸ್ಪೂನಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ ಅದು ತೇಲ್ತಾ ಇಲ್ಲ, ಅದು ಅಡಿಯಲ್ಲೇ ಇದೆ. ಸೊ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಫೈನಲಿ ನಾವು ಅದನ್ನು ತೆಗೆದು ಒಂದು ಸತಿ ಚೆಕ್ ಮಾಡ್ಕೋಬೇಕು, ಕರೆಕ್ಟಾಗಿ ರಬ್ಬರ್ ಕನ್ಸಿಸ್ಟೆನ್ಸಿಲಿ ಬರಬೇಕು. ರಸಗುಲ್ಲ ಯಾವತ್ತೂ ಅದು ಪ್ರೆಸ್ ಮಾಡಿದ ತಕ್ಷಣ ಸಾಫ್ಟ್ ಆಗಬಾರ್ದು, ಮುರಿದೋಗ್ಬಾರ್ದು. ಸೊ ಇದು ಫೈನಲ್ ಆಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟಿಯಾದಂಥ ರಸಗುಲ್ಲನ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸ್ಕೊಡಿ. ತುಂಬಾ
ಟೇಸ್ಟಿ ಇರುತ್ತೆ. ತುಂಬಾ ಬೇಕ್ರಿಲಿ ನಾವು ತಂದು ಏನು ತಿಂತೀವಿ ಸೊ ಅದೇ ರುಚಿ ಕೂಡ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.